ಹಲೋ, ನಮಸ್ತೆ. ನನ್ನ ಹೆಸರು ಪದ್ಮಿನಿ ಅಂತ. ತುಂಬ ಥ್ಯಾಂಕ್ಸ್ ಸರೋಜಾ ಮೇಡಮ್ಗೆ. ಫಸ್ಟ್ ಫ್ರೀ ವಿಡಿಯೋ ಕಳಿಸಿತ್ತು. ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅದೆಲ್ಲ ನಂಬರ್ಸು ಬರ್ಕೊಂಡು ಆಮೇಲೆ ನನಗೆ ಒಂದು ಫೋನ್ ಬಂತು, AMC ಬೇಕು ಅಂತ ಅಂದ್ಬಿಟ್ಟು. ಸರಿ ಅಂತ ನಾನು 2190 ಬರ್ಕೊಂಡು ಅವ್ರಿಗೆ ಫೋನ್ ಮಾಡಿದೆ. ಇದು ನಿಮಗೆ ಡೆಮಾನ್ಸ್ಟ್ರೇಷನ್ ಬೇಕಾ ಅಂತ ಹೇಳಿಬಿಟ್ಟು ಅವ್ರು ಒಪ್ಕೊಂಡ್ರು, ಬೇಕು ಬನ್ನಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಆಫ್ಟರ್ 2 days ಡೆಮಾನ್ಸ್ಟ್ರೇಷನ್ಗೆ ಹೋದೆ. ಸರಿ, ಹೋಗೋವಾಗ ದಾರಿಯಲ್ಲಿ ಸಡನ್ನಾಗಿ ಬಂದು ಐ ಶುಡ್ ಗೆಟ್ ದ ಆರ್ಡರ್. ಒಂದು ದೊಡ್ಡ ಸೆಟ್ಟು, ವೆಡ್ಡಿಂಗ್ ಸೆಟ್ ಇಸ್ ದ ಬಿಗ್ಗೆಸ್ಟ್ ಆರ್ಡರ್ ಇನ್ AMC. ಆ ಆರ್ಡ್ರ್ ಬರಲೇಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡು ಕಾರಲ್ಲಿ ಕೂತವಳು ಇದ್ದಕ್ಕಿದ್ದಂಗೆ ಐ ರೋಟ್ ಅನದರ್ ನಂಬರ್. ಆ ನಂಬರ್ದು ಚಪ್ಪಲ್ನ ನಂಬರ್, ಐ ರೋಟ್ ಅನದರ್ ನಂಬರ್ ಟು ಗೆಟ್ ದ ಮನಿ, ಆ ಥರ. ಸರಿ, ಹೋದ್ಮೇಲೆ ಅಲ್ಲಿ ಡೆಮೋ ಮಾಡಿದ್ಮೇಲೆ ಅವ್ರಿಗೆ ದೊಡ್ಡ ಸೆಟ್ ಬೇಕು ಅಂತ ಒಂದು ಪಾಸಿಟಿವ್ನೆಸ್ ಹೇಳಿದ್ರು. ಬಟ್ 5ನೇ ತಾರೀಕುವರೆಗೂ ಟೈಮ್ ಕೊಡಿ, ಅವ್ರ ಮನೇಲಿ ಮದುವೆ ಇತ್ತು, ಬೇಗದನ್ನ ಕೇಳಿಬಿಟ್ಟು ಡಿಸ್ಕಸ್ ಮಾಡಿ ನಾನು 5th ನಿಮಗೆ ಹೇಳ್ತೀನಿ ಅಂತ. ಸರಿ, ಎಲ್ಲ ಆದಮೇಲೆ ಮನೆಗೆ ಬಂದೆ. ನೆಕ್ಸ್ಟ್ ಡೇ ಅದರ ನೆಕ್ಸ್ಟ್ ಡೇ ಈವನ್ ಟಪ್ಪರ್ವೇರ್ ಸಹ ಫುಲ್ ಕಿಚನ್ಗೆ ಬೇಕು ಅಂತ ಹೇಳಿದರು. ಅದರ ವಿಚಾರವಾಗಿ ಕೇಳೋಣ ಅಂತ ಅಂದ್ಬಿಟ್ಟು ಆಫ್ಟರ್ 2 days ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು ನಂಬರ್ 2190 ಬದಲು ಐ ಡಿಡ್ ಎ ಮಿಸ್ಟೇಕ್ ಆಫ್ ರೈಟಿಂಗ್ 2910 ಬರೆದ್ಬಿಟ್ಟೆ. ಫೋನ್ ಮಾಡಿದ್ರೆ ಸ್ವಲ್ಪ ನೆಗೆಟಿವ್ನೆಸ್ ಬಂತು. ಯಾಕೋ ಟಪ್ಪರ್ವೇರ್ ಬೇಡ, ಅವ್ರ ಮನೇಲೇ ಇದೆ ಅಂತಾರೆ. ಇದು ಸಹ ಕೆಲವು ಪ್ರಾಡಕ್ಟ್ಸ್ ಬೇಕು, ಎಲ್ಲ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಐ ವಾಸ್ ಡಿಪ್ರೆಸ್ಡ್. ಆಮೇಲೆ ನೋಡಿದ್ರೆ ನಂಬರ್ ಮಿಸ್ಟೇಕ್ ಮಾಡಬೇಕಿದ್ದೆ. ಸರಿ, ಇದು ಸರಿ ಹೋಗಲ್ಲ ಅಂದ್ಬಿಟ್ಟು ಎಲ್ಲ ರಬ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಸೀದಾ ಸ್ನಾನ ಆದ ಕೂಡಲೇ ಪ್ರೇ ಮಾಡಿಕೊಂಡು ಐ ರೋಟ್ ದ ಫಸ್ಟ್ ನಂಬರ್. ನಾನು ಹೋಗೋವಾಗ ಏನು ಮಾಡಿದ್ನೋ ಅದೇ ಬರುತ್ತೆ. ಆ ನಂಬರ್ ಬರೆದುಬಿಟ್ಟು ಮತ್ತೆ ನಾನು ಯಾವುದೋ ಒಂದು ಲಿಡ್ ರಿಪೇರಿಗೆ ಕೊಡಬೇಕಿತ್ತು AMCಗೆ. ಸರಿ, ಅದಕ್ಕೆ ರೆಡಿಯಾಗಿ ಡ್ರೈವರ್ಗೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿ ಹೋಗೋ ಅಷ್ಟೊತ್ತಿಗೆ ಮತ್ತೆ ಫೋನ್ ಬಂತು ಇವ್ರದ್ದು. ನಾನು ಶುಕ್ರವಾರ 5ನೇ ತಾರೀಕು ಶುಕ್ರವಾರ ಬರ್ತೀನಿ, ಪ್ರಾಡಕ್ಟ್ಸ್ ನಿಮ್ಮ ಮನೇಲಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಒಂದು ಪಾಸಿಟಿವ್ನೆಸ್ ಬಂತು ಆ ನಂಬರ್ ಬರ್ಕೊಂಡ್ಮೇಲೆ. ಸರಿ ಅಂತ ಹೇಳಿ ಆಯಿತು ಬನ್ನಿ, ನಾನು ಆಫೀಸ್ಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಾದರೆ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ, ನೋಡ್ಸೋಕ್ಕೆ ಈಸಿ ಆಗುತ್ತೆ ಅಂತ. ಸರಿ ಅಂತ ನಾನು ಮತ್ತೆ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಲೀಟರ್ ರಿಪೇರಿ ಮಾಡಿಸ್ಕೊಂಡು 2:30 ಅಷ್ಟೊತ್ತಿಗೆ ವಾಪಸ್ ಬಂದಮೇಲೆ ಅದು ಸುಮಾರು ನೀವು ಬರೆದ್ರೆ ಇನ್ನೂ ಫಾಸ್ಟಾಗಿ ಹೋಗ್ತಾ ಬರುತ್ತೆ ಅಂತ ಹೇಳಿತ್ತು, ತಲೆಗೆ ಬಂತು. ಇಮಿಡಿಯೇಟಾಗಿ ನಾನು ಒಂದು ಬುಕ್ ತಗೊಂಡು ಓಂ ಶ್ರೀ ಅಂತ ಬರೆದುಬಿಟ್ಟು ಆ ನಂಬರು ಪ್ರೇ ಮಾಡ್ಕೊಂಡು ವೆಡ್ಡಿಂಗ್ ಸೆಟ್ಟೆ ಆರ್ಡರ್ ಬರಬೇಕು ಅಂತ ಹೇಳಿ ಸೀದಾ ಬರಿತಾ ಕೂತ್ಕೊಂಡೆ. ಇನ್ನು 60 times ಬರ್ತಾ ಇದ್ದೆ, ಎಣಿಸ್ತಾ ಇದ್ದೆ. ಅಷ್ಟರೊಳಗೆ ಫೋನ್ ಬಂತು, ಇವತ್ತೇ ಬರ್ತೀವಿ, ಆಗುತ್ತಾ ತೋರಿಸೋಕ್ಕೆ ಅಂದರು. ಅವ್ರು ಬರಬೇಕಿದ್ದು ರಾಮನಗರದಿಂದ. ಸರಿ, ಆಯಿತು ಬನ್ನಿ ಅಂತಂದ್ಬಿಟ್ಟು ಮತ್ತೆ ಅವ್ರು ಬಂದಮೇಲೆ 4:30ಗೆ ಆಫೀಸಿಗೆ ಕರ್ಕೊಂಡೋಗಿ ಎಲ್ಲ ಡಿಸ್ಪ್ಲೇ ಮಾಡಿ ಎಲ್ಲ ತೋರಿಸಿ ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ಮೇಲೆ ಅವರೆಲ್ಲ ಸೆಲೆಕ್ಟ್ ಮಾಡಿದ್ರು. ಒಂದು 4 ಐಟಮ್ ಬೇಡ ಅಂತ ಕೆಳಗಡೆ ಇಟ್ಟಿದ್ರು. ಅದು ನೋಡಿಬಿಟ್ಟು ಆಮೇಲೆ ಅವ್ರು ಹೆಂಡತಿ ಇಟ್ಕೊಂಡು ದೊಡ್ಡ ಸೊಸೆ ಎಲ್ಲ ತಗೊಳ್ಳಿ, ಸ್ಟವ್ ಬರಲ್ವಲ್ಲ ಅದು ಇರಲಿ ಅಂತಂದರು. ಆಯಿತು ಅಂತ ಕೊನೆಗೆ ವೆಡ್ಡಿಂಗ್ ಸೆಟ್ ಫುಲ್ ಆರ್ಡ್ರ್ ಆಯಿತು. ಐ ವಾಸ್ ವೆರಿ 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 ಹ್ಯಾಪಿ. ಫಸ್ಟ್ ಸಕ್ಸಸ್ಸು ಅದು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಅವ್ರದ್ದಾದಮೇಲೆ ಗೇವ್ದ ಅಡ್ವಾನ್ಸು ಎಲ್ಲ ಆಯಿತು. ನೆಕ್ಸ್ಟ್ ಡೇ ನನಗೊಂದು AMCದು ABS ಇತ್ತು, ಅಂದರೆ ಫಾರ್ ರಿಕ್ರೂಟ್ಮೆಂಟು ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕಿತ್ತು. ನಮ್ಮ ಸೀನಿಯರ್ ಮ್ಯಾನೇಜರು ಒಂದು 3 ಜನ ಕರ್ಕೊಂಬರ್ತಿದ್ದು, ನೀವು ಬನ್ನಿ ಅಂದರು. ಹೋದ ಕೂಡಲೇ ಅವರು ಹೊಸೊಬ್ಬರು ಫೋನ್ಗಳು ಮಾಡ್ತಿದ್ದಾರೆ, ಅವ್ರ ಡೆಮೋಗೆ ಅಕ್ಸೆಪ್ಟ್ ಮಾಡ್ತಿಲ್ಲ, ಯಾವುದೋ ಒಂದು ನಂಬರ್ ಕೊಡಿ ಅಂದರು. ಸರಿ, 2190 ಅವ್ರಿಗೆ ಹೇಳಿದೆ, ಪ್ರೇ ಮಾಡ್ಕೊಂಡು ಇದು ಮಾಡಿ ಅಂತ ಅಂದ್ಬಿಟ್ಟು. ಸರಿ, ಅವರು ಅಲ್ಲಿ ಲಕ್ಕಿ ಡ್ರಾ ಇತ್ತು, ಅವತ್ತಿನ ದಿನ ಲಕ್ಕಿ ಡ್ರಾ ಬರಲಿ ಅಂತ ಪ್ರೇ ಮಾಡ್ಕೊಂಡು ಕೂತಿದ್ದಾರೆ, ಆಲ್ ದ 3 ಪೀಪಲ್ಗೂ ಬರಲಿ ಅಂತ. ಕೊನೆಗೆ 3 ಜನಕ್ಕೂ ಲಕ್ಕಿ ಡ್ರಾ ಬಂತು. ಸೊ ದಟ್ ಈಸ್ ಒನ್ ಮೋರ್ ಸಕ್ಸಸ್. ಅದಾದಮೇಲೆ ಇನ್ನೂ ಯಾವುದೋ ಒಂದು ಪಾಯಿಂಟ್ ಮನೆ ಬ್ರದರ್ಸ್ಗಿಬ್ಬರಿಗೂ ಒಂಚೂರು ಸರಿಯಾಗಿ ಮಿಕ್ಸ್ ಆಗಿಲ್ಲ, ಅದು ಪಾಸಿಟಿವ್ನೆಸ್ ಬಂದಿರಲಿಲ್ಲ, ಒಬ್ರಿಗೊಬ್ರು ಚರ್ಚೆ ಆಗ್ತಿತ್ತು. ನಾನು 2190 ಬರೆದುಬಿಟ್ಟು ಆಮೇಲೆ ಅವ್ರನ್ನ ತೋರಿಸ್ದೆ, ನೋಡಿ ಹೆಂಗೆ ಮಾಡ್ತೀರಿ ಏನು ಅಂತ. ಇಬ್ಬರು ಎಷ್ಟು ಸಾಫ್ಟಾಗಿ ಒಪ್ಕೊಂಡ್ಬಿಟ್ರೆ ಎಲ್ಲನೂ. ದಟ್ ಈಸ್ ಒನ್ ಮೋರ್ ಥರ್ಡ್ ಸಕ್ಸಸ್ ಐ ಗಾಟ್. ಸೊ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಮ್ಯಾಜಿಕಲ್ ಹೀಲಿಂಗ್ ಕೋಡ್. ಕ್ಲಾಸಿಗೆ ಜಾಯ್ನ್ ಆಗೋಣ ಅನ್ನೋಷ್ಟೊತ್ತಿಗೆ ಮುಗಿದೋಗಿತ್ತು 2 ದಿನ. ಸೊ ನೆಕ್ಸ್ಟ್ ಟೈಮ್ ಜಾಯ್ನ್ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ.